ಜಿಲ್ಲೆಯಲ್ಲಿ ಹೆಚ್ಚು ಉತ್ಪಾದಕ ಐಟಿ ಉದ್ಯಮಿಗಳನ್ನು ತಂದು ಹುಬ್ಬಳ್ಳಿ ಮಾದರಿಯಲ್ಲೇ ಬೆಳಗಾವಿ ಜಿಲ್ಲೆಯನ್ನ ಸಮಗ್ರ ಅಭಿವೃದ್ಧಿಯ ಕ್ಷೇತ್ರ ಮಾಡುತ್ತೇನೆ ಎಂದು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭರವಸೆ ಕೊಟ್ಟಿದ್ದಾರೆ. ಇಂದು ಬೆಳಗಾವಿಯ ಪ್ರಚಾರ ಕಾರ್ಯದಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಪ್ರಚಾರಾರ್ಥವಾಗಿ ಬೆಳಗಾವಿಯ ಕಡೆ ಬಜಾರ್ನ ಎಂಜಿ ಟವರ್ ಹತ್ತಿರ ಗಾಣಿಗೇರ ಸಮಾಜದ ಅಭಿವೃದ್ಧಿ ಸಂಘದಲ್ಲಿ ಗಾಣಗೇರ ಸಮಾಜದ ಬಂಧುಗಳೊಂದಿಗೆ ಪ್ರಚಾರದ ಸಭೆ ನಡೆಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಮಾದರಿಯಲ್ಲೇ ಬೆಳಗಾವಿ ಜಿಲ್ಲೆಯನ್ನ ಸಮಗ್ರ ಅಭಿವೃದ್ಧಿಯ ಕ್ಷೇತ್ರ ಮಾಡುತ್ತೇನೆ ಅಂತ ಭರವಸೆ ನೀಡಿದರು. ವರದಿ ದಾವಲ ಮಲ್ಲಿಕಾಜಾರೆ, ಎಬಿ ನ್ಯೂಸ್, ಬೆಳಗಾವಿ. ಈ ರೀತಿ ಬದಲಾವಣೆ ತಗೊಂಡು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕಂತ ಎಲ್ಲರೂ ಕಲಿಸಿದ್ರು. ಅದು ನಡೆಸಬಾರ್ದು ಇವತ್ತು ನರೇಂದ್ರ ಮೋದಿ ಅವರು. ಅದಕ್ಕಾಗಿ ಇಡೀ ಒಂದು ಆಡಳಿತದಲ್ಲಿ ಇಡೀ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸನಾತನ ಧರ್ಮ ಇದನ್ನ ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡ್ತಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನ ಆರ್ಥಿಕ ಯಾವಾಗಲೂ ಒಂದು ದೇಶ ಒಂದು ಬಲಿಷ್ಠ ಆಗಬೇಕಾದ್ರೆ ಆರ್ಥಿಕ ಸ್ಥಿತಿ ಸರಿ ಇರಬೇಕು, ಸ್ಟೆಬಿಲಿಟಿ ಇರಬೇಕು. ಆ ರೀತಿಯಾದಂಥ ಒಂದು ಸ್ಟೆಬಿಲಿಟಿ ಮತ್ತು ಆರ್ಥಿಕ ಬಲ ಇವತ್ತು ದೇಶಕ್ಕೆ ಸಿಗಬೇಕು. ಅದಕ್ಕೆ ಕಳೆದ 10 ವರ್ಷದ ಒಂದು ಆಡಳಿತ ನೋಡಿ, ಮೋದಿಯವರು ಅಧಿಕಾರ ಬರುವ ಮುಂಚೆ 2014ರಲ್ಲಿ ಭಾರತ ದೇಶದ ಆರ್ಥಿಕ ಪ್ರಗತಿ 14ನೇ ಸ್ಥಾನ. ಇವತ್ತು 10 ವರ್ಷದಲ್ಲಿ ಕೇವಲ 10 ವರ್ಷದಲ್ಲಿ ಇವತ್ತು ಮೋದಿಯವರ ಒಳ್ಳೆ ಆಡಳಿತ, ಒಳ್ಳೆ ಆರ್ಥಿಕ ನೀತಿಯಿಂದ 14ನೇ ಸ್ಥಾನ ಇದ್ದು ಇವತ್ತು ನಮ್ಮ ಏರಿಕೆಯಲ್ಲಿ 5ನೇ ಸ್ಥಾನಕ್ಕೆ ಬಂದಿವೆ. 5ನೇ ಸ್ಥಾನಕ್ಕೆ ದೊಡ್ಡ ಸಾಧನೆ. ಅದರಿಂದ ಬೇರೆ ದೇಶಗಳು ಹೆದರಲಿಕ್ಕೆ ಚಾಲು ಮಾಡಿದಾವೆ. ಇನ್ನು 2-3 ವರ್ಷ ಬಿಡ್ರಿ, ಮೋದಿಯವರು 3ನೇ ಪ್ರಧಾನಮಂತ್ರಿ ಆದ್ಮೇಲೆ ಇನ್ನು 3 ವರ್ಷ ಬಿಡ್ರಿ, 3ನೇ ಸ್ಥಾನಕ್ಕೆ ಬರ್ತೀವಿ. 3ನೇ ಸ್ಥಾನಕ್ಕೆ ಇನ್ನೊಂದು 10-15 ವರ್ಷದಲ್ಲಿ ಭಾರತ ದೇಶ ಇಡೀ ಜಗತ್ತಲ್ಲಿ ಸೂಪರ್ ಪವರ್ ಆಗ್ತದೆ. ಆರ್ಥಿಕ ನಂಬರ್ 1 ಸ್ಥಾನಕ್ಕೆ ಬರ್ತೀವಿ. ನಂಬರ್ 1 ಸ್ಥಾನ ಕಾನ್ಫಿಡೆಂಟ್ಲಿ ಹೇಳುವಂಥದ್ದು. ಯಾಕಂದ್ರೆ ನರೇಂದ್ರ ಮೋದಿ ಅವರು ನಾಯಕ. ಹೀಗಾಗಿ ಅಂತ ನಾಯಕರ ಅಗತ್ಯತೆ ದೇಶಕ್ಕಿದೆ.